ಪ್ರೈಸ್ ಎಲ್ಲರಿಗೂ. ಈ ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬ ದೇವ ಮಕ್ಕಳನ್ನ ದೇವರು ಆಶೀರ್ವಾದ ಮಾಡುವ ಮಾತನಾಗಿದ್ದಾನೆ. ದೇವರು ನಮಗೆ ಒಂದು ಚಿಕ್ಕ ಸಮಯವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಈ ಚಿಕ್ಕ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿ ಅದರ ಬಗ್ಗೆ ನಾವು ತಿಳಿದುಕೊಳ್ಳುವ. ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 28:15 ವಾಕ್ಯ ಹೇಳ್ತದೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಆಮೇಲೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಇದಲ್ಲದೆ ದೇವರು ನೀನು ಹೋಗುವ ಪ್ರತಿಯೊಂದು ಜಾಗದಲ್ಲಿ ಆತನು ಇರ್ತಾನೆ, ನೀನು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ ಆತನು ಇದ್ದಾನೆ ಪ್ರಿಯರೇ. ನೀನು ಒಂದು ಹೊರಗಡೆ ಹೋಗ್ತೀಯಾ, ಎಲ್ಲೆಲ್ಲ ಹೋಗ್ತೀಯೋ ದೇವರ ದಂಡು ನಿನ್ನನ್ನು ಕಾಯ್ತಾ ಇದೆ ಪ್ರಿಯರೇ. ದೇವರ ದಂಡು ನಿನ್ನಲ್ಲಿ ಒಂದು ನೆಲೆಯಾಗಿದೆ ಪ್ರಿಯರೇ. ಆದರೆ ನೀನು ಮಾಡಬೇಕಾದ್ರೆ ಏನು ಗೊತ್ತಾ, ನಂಬಿಕೆಯಾದ ಪ್ರಾರ್ಥನೆ. ನೀನು ದೇವರಲ್ಲಿ ನಂಬಿಕೆಯಾದ ಪ್ರಾರ್ಥನೆ ಮಾಡ್ತೀಯಾ, ನೀನು ದೇವರಲ್ಲಿ ಒಂದು ಫಲವುಳ್ಳ ಪ್ರಾರ್ಥನೆ ಮಾಡ್ತೀಯಾ, ಆತ ನಿನ್ನ ಸಂಗಡ ಇದ್ದಾನೆ. ಆತ ನಿನ್ನ ಸಂಗಡ ಇದ್ದು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಆತನು ಮುಚ್ಚಿಕೊಂಡಿದ್ದಾನೆ ಪ್ರಿಯರೇ. ನಿನ್ನ ರೆಕ್ಕೆಗಳಿಂದ ಆತನು ನಿನ್ನನ್ನು ಕಾದುಕೊಂಡಿದ್ದಾನೆ ಪ್ರಿಯರೇ. ನೀನು ಮಾಡಬೇಕಾದ್ರೆ ಗೊತ್ತಾ, ನಂಬಿಕೆಯಾದ ಪ್ರಾರ್ಥನೆ. ದಿನ ನೀನು ಬೆಳಗ್ಗೆದ್ದು ಪ್ರಾರ್ಥನೆ ಮಾಡಬೇಕು, ಸಂಜೆ ನೀನು ಪ್ರಾರ್ಥನೆ ಮಾಡಬೇಕು, ಮಲಗುವಾಗ ನೀನು ಪ್ರಾರ್ಥನೆ ಮಾಡಬೇಕು, ನೀನು ಸ್ಕೂಲಲ್ಲಿರುವಾಗ ನೀನು ಪ್ರಾರ್ಥನೆ ಮಾಡಬೇಕು, ನೀವು ಕೆಲಸದಲ್ಲಿರುವಾಗ ನೀನು ಪ್ರಾರ್ಥನೆ ಮಾಡುವನಾಗಿರ್ಬೇಕು. ನೀನು ಪ್ರಾರ್ಥನೆ ಮಾಡಿದ್ರೆ ಆತನ ಸಂಗಡ ಇದ್ದಾನೆ. ನಿನ್ನ ನಂಬಿಕೆಯ ಪ್ರಾರ್ಥನೆ, ಫಲವುಳ್ಳ ಪ್ರಾರ್ಥನೆ ಮಾಡಿದ್ರೆ ಆತನ ಸಂಗಡ ಇರುವ ಆತನಾಗಿದ್ದಾನೆ. ಆತನಿನ ಕಾಯುವ ಒಂದು ಗುರಾಣಿಯಾಗಿದ್ದಾನೆ ಪ್ರೀತಿಯ ದೇವ ಮಕ್ಕಳೇ. ದೇವರ ನೀನು ಒಂದು ಹೊರಗಡೆ ಹೋಗಿ ನೀನು ಪ್ರಾರ್ಥನೆಯಿಂದ ನಿನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡುವಾಗ, ನಿನ್ನ ಪ್ರಾರ್ಥನೆಯಿಂದ ನಿನ್ನ ಕೆಲಸಕ್ಕೆ ಹೋಗುವಾಗ, ನೀನು ಪ್ರಾರ್ಥನೆ ಮಾಡಿ ನಿನ್ನ ಒಂದು ಕೆಲಸಕ್ಕೆ, ಒಂದು ಮನೆಯದು ಕೆಲಸಕ್ಕೆ ನೀನು ಹೋಗುವಾಗ ಆತನ ಸಂಗಡ ಇದ್ದಾನೆ. ಆತನಿನ ಕಾಯುವ ಗುರಾಣಿ ಆತ ಆಗಿದ್ದಾನೆ. ಹೌದು ಪ್ರಿಯರೇ, ನೀನು ಹೊರಗಡೆ ಹೋದಾದ್ಮೇಲೆ ನೀನು ಪ್ರಾರ್ಥನೆ ಮಾಡಿ ಮತ್ತೆ ಮನೆಗೆ ಹಿಂತಿರುಗುವಂತೆ ಆತನಿಗೆ ಸಹಾಯ ಮಾಡುವನಾಗಿದ್ದಾನೆ. ಮತ್ತೆ ನೀನು ಮನೆಗೆ ಬರುವಂತೆ ಆತನ ಸಹಾಯ ಮಾಡುವನಾಗಿದ್ದಾನೆ. ಈ ಒಂದು ವಿಡಿಯೋ ನೋಡುತ್ತಿರುವಂತ ನಿಮ್ಮೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಇದರಲ್ಲಿ ಅರ್ಥ ಆಗಿದ್ದನ್ನ ನೀವು ಅದನ್ನು ಅರಿತುಕೊಂಡು ಅದರಂತೆ ನಡೆಯಲಿ ಪ್ರಿಯರೇ. ಥ್ಯಾಂಕ್ ಯು.